ಭಾರೀ ಮಳೆಗೆ ತತ್ತರಿಸಿರುವಂತಹ ರೈತರು ಇದೀಗ ಧರೆಗುರುಳಿರುವಂತಹ ಬಾಳೆ ಗಿಡ. ಹಾಗಾಗಿ ದೊಡ್ಡಬಳ್ಳಾಪುರದ ನೇರಳ ಘಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಯುಗಾದಿ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಖುಷಿಯಾಗಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಮತ್ತೊಂದು ಕಡೆ ರೈತರಿಗೆ ಇದು ಮಳೆರಾಯನ ಬಿಗ್ ಶಾಕ್. ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ಈ ಒಂದು ಮಳೆಯಿಂದ ನೆಲ ಕಚ್ಚಿರುವಂತಹ ಬಾಳೆ ಗಿಡ. ಲಕ್ಷ್ಮೀನಾರಾಯಣಪ್ಪ ಎಂಬುವರಿಗೆ ಸೇರಿರುವಂತಹ 2 ಎಕರೆ ಬಾಳೆ ನಷ್ಟ ಆಗಿದೆ. ಫಸಲಿಗೆ ಬಂದಿರುವಂತಹ ಗೊನೆ ಬಿಟ್ಟಿದ್ದ ಇದೀಗ ಈ ಬಾಳೆ ಗಿಡಗಳು ನೆಲಕ್ಕೆ ಉರುಳಿ ಮತ್ತೊಮ್ಮೆ ಇಲ್ಲಿ ನಷ್ಟ ಆಗಿದೆ ರೈತರಿಗೆ. ಸುಮಾರು 1,500ಕ್ಕೂ ಹೆಚ್ಚು ಬಾಳೆ ಗಿಡಗಳು ನಾಶ ಆಗೋಗಿದೆ. ಸುಮಾರು 5 ರಿಂದ 6 ಲಕ್ಷ ಬೆಲೆ ಬಾಳುವಂತಹ ಈ ಒಂದು ಬೆಳೆ ನಷ್ಟ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಎಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ಹಬ್ಬದ ಖುಷಿಯಲ್ಲಿದ್ರೆ, ಮತ್ತೊಂದು ಕಡೆ ಇಲ್ಲಿ ದಿಢೀರಾಗಿ ಮಳೆ ಬಂದಿದ್ದು. ಇವತ್ತು ಕಳೆದ 2 ದಿನಗಳಿಂದ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಈ ಮಳೆಯಿಂದ ಕೆಲವೊಂದು ಕಡೆ ಖುಷಿ ಇದ್ರೆ, ಕೆಲವೊಂದು ಕಡೆ ಈ ರೀತಿಯಾಗಿ ರೈತರಿಗೆ ನಷ್ಟ ಆಗ್ತಾ ಇದೆ. ಇದೀಗ ಮತ್ತೊಮ್ಮೆ ದೊಡ್ಡಬಳ್ಳಾಪುರದಲ್ಲೂ ಈ ರೀತಿಯಾಗಿ ಸುಮಾರು 5 ರಿಂದ 6 ಲಕ್ಷ ನಷ್ಟ ಆಗಿದೆ. ಅಕಾಲಿಕ ಗಾಳಿ ಮತ್ತು ಮಳೆಯಿಂದ ಈ ನೇರ್ಲೆಘಟ್ಟ ಮತ್ತು ಗಾಳಪೂಜೆ ಮಳೆನಹಳ್ಳಿ ಗ್ರಾಮ 3 ಗ್ರಾಮದಲ್ಲಿ ಸೇರಿ 1,000 ದಿಂದ 1,500 ಅಡಿಕೆ ಗಿಡ ಹೋಗಿದೆ. ಒಂದು 200 ತೆಂಗಿನ ಮರ ಡ್ಯಾಮೇಜ್ ಆಗಿದೆ. ಒಂದು 5 ಎಕರೆಯಷ್ಟು ಬಾಳೆ ನಷ್ಟ ಆಗಿದೆ. ಮತ್ತೆ ಪಾಲಿ ಹೌಸು, ನೆಟ್ ಹೌಸು ಎಲ್ಲ ಡ್ಯಾಮೇಜ್ ಆಗಿದೆ. ಇದರಿಂದ ನೇರ್ಲೆಘಟ್ಟ ಗ್ರಾಮದ ಲಕ್ಷ್ಮೀನಾರಾಯಣ ಗೌಡರು ತೋಟದಲ್ಲಿ ಸುಮಾರು ಒಂದು 8 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಮತ್ತೆ ಒಂದು 30 ಕರೆಂಟ್ ಕಂಬಗಳು ಡ್ಯಾಮೇಜ್ ಆಗಿದೆ ಅಣ್ಣ. ನಿನ್ನೆ ಬಾಳೆ, ಅಡಿಕೆ, ತೆಂಗು ಮತ್ತೆ ಪಾಲಿ ಹೌಸು ಎಲ್ಲ ಹಾನಿಯಾಗಿದೆ. ಇದರಿಂದ ಸುಮಾರು 7 ರಿಂದ 8 ಲಕ್ಷ ರೂಪಾಯಿ ನಿಮಗೆ ಲಾಸ್ ಆಗೈತೆ. ನಮ್ಮದು ನೇರ್ಲಘಟ್ಟ ಗ್ರಾಮ ರವಿ ಅಂತ. ಸರ್, ಊರಲ್ಲಿ ಯಾವೆಲ್ಲ ಸಮಸ್ಯೆ ಆಗಿದೆ ಸರ್? ಸಮಸ್ಯೆ ಅಂದ್ರೆ ವಿದ್ಯುತ್ ಕಂಬಗಳು, ಇನ್ನು ಮತ್ತೆ ಮನೆಗಳು, ಬೇಜಾನು ಎಲ್ಲ ಸಮಸ್ಯೆ ಆಗಿದೆ. ನನಗೆ ಬಾಳೆ, ಅಡಿಕೆ, ತೆಂಗು ಮತ್ತೆ ಪಾಲಿ ಹೌಸು ಎಲ್ಲ ಹಾನಿಯಾಗಿದೆ. ಇದರಿಂದ ಸುಮಾರು